ಹಾಯ್, ಗುಡ್ ಮಾರ್ನಿಂಗ್. ಮುಂಜಾನೆಯ ಶುಭಾಶಯಗಳು ನನ್ನ ಸ್ನೇಹಿತರಿಗೂ ನನ್ನ ಕುಟುಂಬಸ್ಥರಿಗೂ. ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅನ್ನಿಸ್ತು. ಈ 5 ದಿನಗಳ ಅನುಭವವನ್ನು ಹಂಚ್ಕೊಳ್ಳೋಣ ಅನ್ನಿಸ್ತು. ಒಂದು ನಿಮಿಷ. ಹಲೋ. ಹೌದು, ಮಾಡಿ, ಈಗಲೇ ಮಾಡು. 10 ಗಂಟೆಗಲ್ವಾ? 11 ಗಂಟೆಗೆ ಅಪಾಯಿಂಟ್ಮೆಂಟ್ ಇರೋದು. ಅಥವಾ ನನಗೆ ತಿಂದು ಕೊಟ್ಟು ಬಂದು ನೀನು ನನಗೆ ಡೆಲಿವರಿ ಮಾಡಿ ಕೊಟ್ಟು ಆದರೂ ಆಗುತ್ತೆ, ತೊಂದರೆ ಇಲ್ಲ. ದಟ್ಸ್ ನಾಟ್ ಎ ಪ್ರಾಬ್ಲಮ್. 9-10 ಗಂಟೆ ಒಳಗಡೆ 9:15 ಒಳಗಡೆ ಮಾಡಿದರೆ ಆಯಿತು. ಸರಿ. ಈ ಮಧ್ಯ ಒಂದು ಟ್ರ್ಯಾಕಲ್ಲಿ ಹೋಗ್ತಿರುವಾಗ ಬಸ್ಸಲ್ಲಿ ಹೋಗೋ ದನ ಅಡ್ಡ ಬಂದಂಗೆ ಫೋನ್ಗಳು ಬರ್ತಾ ಇರ್ತವೆ. ಏನು ಹೇಳಬೇಕು, ಏನು ಮಾತಾಡಬೇಕು ಅನ್ನೋದು ಅದೆಲ್ಲ ಟ್ರ್ಯಾಕ್ ತಪ್ಪಿ ಹೋಗ್ಬಿಡುತ್ತೆ. ವೆಲ್ಕಮ್ ಬ್ಯಾಕ್ ಟು ನನ್ನ ಹಾಸ್ಪಿಟ್ಲ್ ವನವಾಸನೆ ಅಂತ ಹೇಳ್ಬೋದು. ಒಂದು 6ನೇ ದಿನ ಇವತ್ತು. 6 ದಿನದಿಂದ ಬೆಡ್ಶೀಟ್ ಚೇಂಜ್ ಆಗಿಲ್ಲ, ಬೆಡ್ ಸ್ಪ್ರೆಡ್ ಚೇಂಜ್ ಆಗಿಲ್ಲ. ತಪ್ಪು ಒಪ್ಪುಗಳ ಪ್ರಶ್ನೆ ಅಲ್ಲ, ಪರಿಸ್ಥಿತಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ಯಾರ ಮೇಲೆ ನಾನು ತಪ್ಪು ಹೊರಿಸ್ಲಿಕ್ಕೆ ಬಂದಿಲ್ಲ. ಇಲ್ಲಿ ಹಾಸ್ಪಿಟ್ಲ್ ದೂರಕ್ಕೆ ಬಂದಿಲ್ಲ. ಅವರ ವ್ಯವಸ್ಥೆ ಏನು, ಅವರ ಕತೆ ಏನು, ಅವ್ರಿಗೆ ಎಷ್ಟು ಜನ ಕೆಲಸದಲ್ಲಿದ್ದಾರೋ ಯಾರಿಗೆ ಗೊತ್ತು. ಸೊ ಆ ಕೆಲಸದಲ್ಲಿ ಇಷ್ಟೆಲ್ಲ ನಮ್ಮನ್ನು ನೋಡ್ಕೋತಾ ಇದ್ದಾರಲ್ಲ ಹೆಲ್ತ್ ವಾರಿಯರ್ಸಿಗೆ ನಾವು ಧನ್ಯವಾದ ಅರ್ಪಿಸಲೇಬೇಕು. ದೇ ಆರ್ ದ ಗ್ರೇಟೆಸ್ಟ್ ಫ್ರಂಟ್ ಲೈನರ್ ಅಲ್ವಾ. ಯು ಹ್ಯಾವ್ ಟು ವಿಶ್ ದಮ್ ವೆಲ್. ಆರೋಗ್ಯವರಿಗೆ ಚೆನ್ನಾಗಿ ಕೊಡಲಿ ದೇವರು. ನಾವು ಗುಡ್ ಕಲ್ಲಾಗಿದ್ದೀನಿ, ನನಗೇನು ತೊಂದರೆ ಇಲ್ಲ ಅಂತ ಅಂದ್ಕೋಬೇಡಿ. ಉತ್ತಮ ಆಹಾರ, ಉತ್ತಮ ಜೀವನ ಶೈಲಿ ನಿಮ್ಮನ್ನು ಹಾಸ್ಪಿಟ್ಲಿಗೆ ತರೋದಿಲ್ಲ ಅಂತ ನಾನು ಹೇಳಲ್ಲ. ಬರ್ಬೋದು, ಹಾಸ್ಪಿಟ್ಲಿಗೂ ಬರ್ಬೋದು. ಬಂದರೆ ಬೇಗ ಗುಣಮುಖವಾಗಿ ಹೋಗ್ತೀರ. ನೋ ಮೋರ್ ಅದರ್ ಕಾಂಪ್ಲಿಕೇಶನ್. ಸೊ ಆರೋಗ್ಯ ನಿಮ್ಗೆ ಚೆನ್ನಾಗಿದ್ರು, ಕೋವಿಡ್-19 ಬಂದ್ರೂ ಏನೂ ಆಗಲ್ಲ, ನಥಿಂಗ್. ಇನ್ಫೆಕ್ಷನ್ ಆದ್ರೂ ಏನೂ ಆಗಲ್ಲ, ಪ್ರೊವೈಡೆಡ್ ಅಷ್ಟು ದಿನದವರೆಗೆ ನೀವು ಒಳ್ಳೆಯ ಹೆಲ್ತನ್ನು ಕಾಪಾಡ್ಕೊಂಡು ಬಂದಿದ್ದರೆ, ಚೆನ್ನಾಗಿ ಎಕ್ಸಸೈಸ್ ಮಾಡೋದಿದ್ದರೆ, ಬಾಡಿಯನ್ನು ಚೆನ್ನಾಗಿ ಇಟ್ಕೊಂಡಿದ್ದಿದ್ರೆ, ಒಳ್ಳೆಯ ಆಹಾರ ಅಭ್ಯಾಸ ಇದ್ದರೆ ಏನೂ ಆಗಲ್ಲ. ಬರುತ್ತೆ, ಸ್ವಲ್ಪ ಇನ್ಫೆಕ್ಷನ್ ಹೆಚ್ಚು ಕಮ್ಮಿ ಆಗುತ್ತೆ, ಹೇಳೋಕ್ಕಾಗಲ್ಲ. ಸೊ ಇಟ್ ವಿಲ್ ಗೋ. ಹೆಚ್ಚಿನವರಿಗೆ ಇನ್ಫೆಕ್ಷನ್ ಆಗದೇ ಇದ್ದರೆ ಕೊರೋನಾ ಅಲ್ವೇ ಅಲ್ಲ. ಇಟ್ಸ್ ಜಸ್ಟ್ ಲೈಕ್ ಅನದರ್ ಫೀವರ್ ಆ್ಯಂಡ್ ಕೋಲ್ಡ್, ಅನ್ಲೆಸ್ ಅಂಟಿಲ್ ಇನ್ಫೆಕ್ಷನ್ ಹ್ಯಾಪನ್ಸ್. ಸೊ ಇನ್ಫೆಕ್ಷನ್ ಆದರೆ ಮಾತ್ರ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬರೀ ಇನ್ಫೆಕ್ಷನ್ ಆದರೆ ತೊಂದರೆ ಇಲ್ಲ, ಆ ಇನ್ಫೆಕ್ಷನ್ ಬೇರೆ ಕಡೆ ಹೋಗಿ ಅಟ್ಯಾಕ್ ಆಗಿದ್ರೆ ಕಷ್ಟ. ಡಯಾಬಿಟೀಸ್, BP, ಕಿಡ್ನಿ ಪ್ರಾಬ್ಲಮ್ ಅಂಥವರಿಗೆಲ್ಲ ಬೇರೆ ಬೇರೆ ಅದರ ಆರೋಗ್ಯ ಸಮಸ್ಯೆ ಇದ್ದವರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಮಾಡ್ಕೊಳ್ಳೋದು ಬೇಡ, ಜಾಗ್ರತೆಗಿರೋಣ. ನಾನು ಮಾಡಿದ ತಪ್ಪು ನೀವು ಮಾಡಿಬಿಡಿ. ನನಗೇನಾಗಲ್ಲ, ನಾನು ಆರಾಮಾಗಿದ್ದೀನಿ, ನಾನು ಹೊರಗಡೆ ಹೋಗಿ ಬಂದಾಗ ನಾನು ಸ್ಟೀಮ್ ಮಾಡಿಲ್ಲ. ಅದು ನನ್ನ ಮೊದಲ ತಪ್ಪು. ಬೆಳಿಗ್ಗೆ ಸಂಜೆ ಸಂಜೆ ಬಂದ ಕೂಡಲೇ ನಾನು ಸ್ಟೀಮ್ ಮಾಡಬೇಕಾಗಿತ್ತು. ಈಗ ಅನಿಸ್ತಾ ಇದೆ ಮಾಡಬೇಕಾಗಿತ್ತು. ಮಾಡಿದರೆ ನಾನು ಇಲ್ಲಿ ಬಂದು ಕೂತ್ಕೋತಿಲ್ಲ ಅದಿತ್ತು. ಆ ತಪ್ಪು ನೀವು ಮಾಡಬೇಡಿ. ಹೊರಗಡೆ ಓಡಾಡಿದವರು ದಯವಿಟ್ಟು ಎಷ್ಟೇ ಡಬಲ್ ಮಾಸ್ಕ್, ಟ್ರಿಬಲ್ ಮಾಸ್ಕ್ ಹಾಕ್ಕೊಂಡ್ರೂ ಮನೆಗೆ ಬಂದು ಹ್ಯಾಂಡ್ ಸ್ಯಾನಿಟೈಸರ್ ಮಾಡಿ, ಸ್ಟೀಮಿಂಗ್ ಮಾಡಿ, ಮತ್ತೆ ಮುಂದಿನ ಕಾರ್ಯಕ್ರಮಗಳನ್ನು ಮಾಡಿ. ನೀವು ಅದೊಂದು ಪ್ರಿಕಾಷನರಿ ತಗೊಳ್ಳಿ. ಆಮೇಲೂ ಬಂತು ಅಂದರೆ ಏನು ಮಾಡೋಕ್ಕಾಗಲ್ಲ, ಭಗವಂತನ ಪ್ರಸಾದ. ನಮ್ಮ ಜಾಗ್ರತೆಯಲ್ಲಿ ನಾವು ಇರಬೇಕು. ನಾವೇನು ಈ ಕಿಯಾಸ್ಕಿಗೆ ನಾವು ಎಷ್ಟು ಕಮ್ಮಿ ಕಾಣಿಕೆ ಕೊಡೋಕ್ಕಾಗತ್ತೆ ನೋಡಬೇಕು. ಸೊ ನಮ್ಮಂಥ ಎಜುಕೇಟೆಡ್ಗಳು ಅಂತ ಅಂದ್ಕೊಂಡವರು, ಎಜುಕೇಷನ್ ಬರೀ ಪುಸ್ತಕ ಓದಿದರೆ ಎಜುಕೇಷನ್ ಅಲ್ಲ, ಬರೀ ಡಿಗ್ರಿ ಆದರೆ ಎಜುಕೇಷನ್ ಅಲ್ಲ. ಹೇಗೆ ನೀವು ನಡ್ಕೋತೀರ, ನಿಮ್ಮ ಆಚಾರ ವಿಚಾರಗಳು ಹೇಗಿರುತ್ತೆ, ಅದ್ರ ಮೇಲೆ ನಿಮ್ಮ ಎಜುಕೇಷನ್ ಇದ್ದಿರುತ್ತೆ. ಸೊ ನಾನು ಹೇಳೋದಿಷ್ಟೇ, ಬೆಳಿಗ್ಗೆ ಎದ್ದು ಒಂದು 10-20 ನಿಮಿಷ ವಾಕ್ ಮಾಡಿ, 2 ಪ್ರಾಣಾಯಾಮ ಮಾಡಿ. ತುಂಬ ಸಿಂಪಲ್ ಆಗಿದೆ. ನಾನು ನಿಮಗೆ 1 ನಿಮಿಷದ ಡೆಮೋ ಮಾಡ್ತೀನಿ. ಸೊ ನನ್ನ ತೃಪ್ತಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ. 1 ನಿಮಿಷ ಡೆಮೋ ಮಾಡ್ತಾಯಿದ್ದೀನಿ. ತಡ್ಕೊಳ್ಳಿ, 1-2 ನಿಮಿಷ ನೋಡಿ ಯಾಕೆ ಮಾಡಬೇಕಿದು ಅಂತ. ಮಾಡಿದ್ದಕ್ಕೋಸ್ಕರ ನಾನು ನಿಮ್ಮ ಮುಂದೆ ನಿಂತು ಮಾತಾಡ್ತಾಯಿದ್ದೀನಿ.
ಕಪಾಲಿಭಾತಿ. ಜೋರಾಗಿ ಉಸಿರನ್ನು ಎಳೆದುಕೊಂಡು ಮೂಗಿನಿಂದ ಬಿಟ್ಟುಬಿಡಿ, ಹೊರಗೆ ದಬ್ಬಿ. ಸೊ ನೀವು ಕೊರೋನಾನ ಹೊರಗೆ ದಬ್ತಿದ್ದಾಯಿರ ಅಂತ ಅಂದ್ಕೊಳ್ಳಿ. ಹೀಗೆ ನಾನು ಮಿನಿಮಮ್ 5 ನಿಮಿಷ ಮಾಡ್ತೀನಿ, ಮಿನಿಮಮ್. ಇದು ಒಂದು. ಎರಡನೇದು ಅತ್ಯುತ್ತಮವಾದಂಥದ್ದು ಭಸ್ತ್ರಿಕಾ ಪ್ರಾಣಾಯಾಮ ಅಂತ, ನನ್ನ ಫೇವರೇಟ್. ಅದನ್ನು ಮಾಡಿ ಸಿಂಪಲಾಗಿ 5 ನಿಮಿಷ. ನಾನು ಮೊದಲೆಲ್ಲ ಮಿನಿಮಮ್ 30 ಮಿನಿಟ್ಸ್ ಮಾಡ್ತಾಯಿದ್ದೆ. ಈಗ ನಿಮ್ಮ ಡೆಮೋಗೋಸ್ಕರ ಒಂದು 30 ಸೆಕೆಂಡ್ಸ್ ಮಾಡ್ತೀನಿ. ಸೊ ಶೋಸ್ ಆಸ್ ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ದಿ, ಸೊ ಐ ಕ್ಯಾನ್ ಡೂ ದ ಪ್ರಾಣಾಯಾಮ ಅಂತ ಪ್ರೂವ್ ಮಾಡೋಕ್ಕೆ. ಮತ್ತೇನಕ್ಕಲ್ಲ, ನಾನು ದೊಡ್ಡ ಯೋಗ ಮಾಡ್ತೀನಿ ಅಂಥದ್ದೇನಿಲ್ಲ. ಸೊ ಕೈಯನ್ನು ಹೀಗೆ ಮೇಲೆತ್ತಿ ಜೋರಾಗಿ ಉಸಿರು ಮೇಲೆ ಎತ್ಕೊಂಡು ಕೈ ಎತ್ತಬೇಕು, ಅಷ್ಟೇ ಜೋರಾಗಿ ಉಸಿರನ್ನು ಕೆಳಗೆ ಬಿಡಬೇಕು. ಇದನ್ನು ನೀವು ಸ್ಟಾರ್ಟಿಂಗ್ 60 ಕೌಂಟು, 1 ನಿಮಿಷದಲ್ಲಿ 60 ಕೌಂಟು, ಆಮೇಲೆ ನಿಧಾನವಾಗಿ ವೇಗ ಹೆಚ್ಚಿಸ್ಕೊಳ್ತಾ ಹೋಗಿ. ಸೊ ಮಧ್ಯಮ ಗತಿ ಮಾಡಿ, ತೀವ್ರಗತಿ ಬೇಡ ನಿಮಗೆ, ಅದು ಎಕ್ಸ್ಪರ್ಟ್ ಆಗಬೇಕು. ಸೊ ನಾನು ಮಾಡ್ತಾಯಿದ್ದೆ 30 ನಿಮಿಷ ಮಾಡ್ತಾಯಿದ್ದೀನಿ ಈಗ. ಈ ಭಸ್ತ್ರಿಕಾ ಪ್ರಾಣಾಯಾಮ ನಾನು ನನ್ನ ಹಿಂದಿನ ಕಾಲದಲ್ಲಿ 30 ಮಿನಿಟ್ಸ್ ಹಾಗೂ ಕಪಾಲಿಭಾತಿ 5 ನಿಮಿಷ ಮಾಡ್ತಾಯಿದ್ದೆ. ಈಗಲೂ ನಾನು 5 ನಿಮಿಷ ಕಪಾಲಿಭಾತಿ ಮಾಡುವ ಸ್ಟೇಜಿಗೆ ಬಂದು ತಲುಪಿದ್ದೀನಿ. 10 ನಿಮಿಷ ಭಸ್ತ್ರಿಕಾ ಪ್ರಾಣಾಯಾಮ ಮಾಡುವ ಸ್ಟೇಜಿಗೆ ಬಂದು ತಲುಪಿದ್ದೀನಿ. ಇದರ ಅರ್ಥ ಏನು ಅಂತ ಹೇಳಿದರೆ, ಅಯ್ಯೋ ಇಷ್ಟೆಲ್ಲ ಮಾಡಿ ನನಗೆ ಕೊರೋನಾ ಬಂತಲ್ಲಪ್ಪ, ನೋ, ಇಷ್ಟೆಲ್ಲ ಮಾಡಿ ಕೊರೋನಾದಿಂದ ನಾನು ಉಳಿಸ್ಕೊಂಡಿದ್ದೀನಿ. ನನ್ನ ಶ್ವಾಸಕೋಶಕ್ಕೆ, ನನ್ನ ಇದಕ್ಕೆ ಏನಾದ್ರೂ ನನಗೇನೂ ಆಗಿಲ್ಲ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ನೋ. ಸೊ ಹಾಗಾಗಿ ನಾನು ಕೇಳೋದು ಗೆಳೆಯರೇ ನಿಮ್ಮಲ್ಲಿ ಇಷ್ಟೇ, ದಯವಿಟ್ಟು ನಿಮ್ಮ 30 ಮಿನಿಟ್ಸ್ ಸ್ಪೆಂಡ್ ಮಾಡಿ ಆರೋಗ್ಯದ ಬಗ್ಗೆ. ಬೆಳಿಗ್ಗೆ ಅಯ್ಯೋ ನಂಗೆ ಟೈಮ್ ಇಲ್ಲ, ನೋ, ನಾನು ಆ ಮಾತು ಯಾವತ್ತೂ ಒಪ್ಪಲ್ಲ. ನನ್ನ ಮಕ್ಕಳಿಗೆ ಅದನ್ನೇ ಹೇಳೋದು, ಅಯ್ಯೋ ನಂಗೆ ಟೈಮ್ ಇಲ್ಲ ಅಂದಾಗ ನಾನು ಹೇಳೋದು ಅದನ್ನೇ. ಪ್ರಯಾರಿಟೈಸ್ ಕೊಡಿ ಜೀವನದಲ್ಲಿ, ಯಾವುದು ಮುಖ್ಯ ಲೀಸ್ಟ್ ಮಾಡಿ. ಇದು ನಿಮ್ಮ ಲಾಸ್ಟಲ್ಲಿದ್ದರೆ ನಿಮಗೆ ಟೈಮ್ ಇರಲ್ಲ, ಹಾಗಾಗಿ ಯಾವುದಕ್ಕೂ ಟೈಮ್ ಇರಲ್ಲ. ಸೊ ಆರೋಗ್ಯ ಸರಿ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ಮೊದಲು ನನಗೆ ಇನ್ನೊಂದು ಹೇಳ್ತೇನೆ, ಅಲೋಮ ವಿಲೋಮ ಮಾಡೋಕ್ಕಾಗ್ತಿಲ್ಲ ಆಯಿತು.
ಅದು ನಿಮಗೆ ಇಂಡಿಕೇಷನ್ ನಿಮ್ಗೆ ಶ್ವಾಸಕೋಶ ಕೇಟಾಗಿ. ಈಗ ನಾನು ಆರಾಮಾಗಿ ಮಾಡ್ತೀನಿ. ಇದೊಂದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಓಕೆ, ಇದು ನನಗೆ 2 ದಿನ ಹಿಂದೆ ಉಸಿರು ಮೇಲೆ ಎತ್ತಿದ್ರು ಕೂಡ ಕೆಮ್ಮು ಬರ್ತಾಯಿತ್ತು. ಸೊ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಓಹ್ ಯು ಆರ್ ಇನ್ಫೆಕ್ಟೆಡ್ ಅಂತ. ಸೊ ನಾವು ಇನ್ಫೆಕ್ಷನ್ ಲೆವೆಲ್ ಹ್ಯಾಸ್ ಬಿನ್ ಟೋಟಲಿ ಕಮ್ ಡೌನ್. ಐ ಕ್ಯಾನ್ ಡೂ ಅಲೋಮ ವಿಲೋಮ. ಸೊ ಸ್ನೇಹಿತರೆ, ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಆಸ್ಪತ್ರೆ ಸಹವಾಸ ಬೇಡ, ಬರಬೇಡಿ. ಬಂದವನು ವಾಪಸ್ ಹೋಗ್ತಾನಂತ ಗ್ಯಾರಂಟಿ ಇರೋದಿಲ್ಲ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಆ ಎರಡರ ಮಧ್ಯೆ ಚೆನ್ನಾಗಿರೋಣ. ಪಾಸಿಟಿವ್, ನಿಮ್ಮಲ್ಲಿ ಏನಾಗತ್ತೆ ಚೆನ್ನಾಗಿ ಮಾಡಿ. ಸುಮ್ಮನೆ ಎದ್ದು ಹೋದ, ಬಂದು ಹೋದ, ಉಂಡು ಹೋದ, ಕೊಂಡು ಹೋದ ಥರ ಆಗಬೇಡಿ. ಆರೋಗ್ಯದ ಬಗ್ಗೆ ದೃಷ್ಟಿ ಜಾಸ್ತಿ ಇರಲಿ. ಸ್ವಾಸ್ಥ್ಯ ಆರೋಗ್ಯ ಇದ್ದವರು ಸಮಾಜ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ದವರು ಸಮಾಜ ಚೆನ್ನಾಗಿರುತ್ತೆ ಯಾವಾಗಲೂ. ದಟ್ ಈಸ್ ದ ಕಾಂಟ್ರಿಬ್ಯೂಷನ್ ವಿ ಕ್ಯಾನ್ ಗಿವ್ ಟು ದ ಕಂಟ್ರಿ. ನಮ್ಮದು ಲೆಕ್ಕ ಇಲ್ಲದಷ್ಟು ಜನಗಳಿದ್ದೀವಿ ನಾವು. ಈ ಜಸ್ಟ್ ಇಮ್ಯಾಜಿನ್, ಎಲ್ಲರೂ ಇನ್ಫೆಕ್ಷನ್ ಆಯಿತು, ಎಲ್ಲರಿಗೂ ಬೆಡ್ ಬೇಕಂದ್ರೆ ಎಲ್ಲಿ ಹೋಗ್ತೀರಾ ನೀವು? ಹೆಂಗೆ ಹೋಗ್ತೀರಾ? ಇದನ್ನೇ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿ 300 ಜನ ಇದ್ದಾರೆ ಇಲ್ಲಿ ನಾನಿರೋ ಹಾಸ್ಪಿಟ್ಲಲ್ಲಿ. ಎಲ್ಲ ರಾತ್ರಿ ಮಲಗಿದರೆ ಗೊತ್ತಾಗತ್ತೆ ನಿಮಗೆ, ನಿದ್ದೆ ಬರಲ್ಲ. ಎಲ್ಲಿ ನೋಡಿದ್ರು ಕೆಮ್ಮು, ಎಲ್ಲಿ ನೋಡಿದ್ರು ಇದು ಗಲಾಟೆ. ನಿದ್ದೆ ಎಲ್ಲಿಂದ ಬರುತ್ತೆ ನಿಮಗೆ? ಈ ಬಿಳಿ ಗೋಡೆಗಳ ಮಧ್ಯೆ ನನ್ನ ಹಾಸ್ಪಿಟಲ್ ನೋಡಿ ನೀವು, ಯು ಕ್ಯಾನ್ ಸಿ ನನ್ನ ಬೆಡ್ಡು. ಈ ಬೆಡ್ಗಳು ಚೇಂಜ್ ಮಾಡಿದೆ, ಬೆಡ್ಶೀಟ್ ಚೇಂಜ್ ಮಾಡಿದೆ. ನಾನು ಬಂದಾಗಿಂದ ಹಾಗೆ ಇತ್ತು, ಬಂದಾಗಿಂದ ಹೆಂಗಿತ್ತು ಈಗಲೂ ಹಾಗೆ ಇದೆ. ಈ ಪರಿಸ್ಥಿತಿ ಬೇಕಾ ನಮಗೆ? ಬೇಡ ಗೆಳೆಯರೆ. ಕೊರೋನಾ ಅನ್ನೋದು ಒಂದು ಮಹಾ ಮಾರಿನೋ ಏನೋ ನೀವು ತಗೊಂಡಂಗೆ. ನನ್ನ ಪ್ರಕಾರ ಕೊರೋನಾ ಅನ್ನೋದು ನಮಗೆ ಜೀವನಕ್ಕೆ ಒಂದು ಪಾಠ. ಸೊ ಭಾರಿ ಹಾರಾಡ್ತಾ ಇದೆಯಾ, ಇಳಿ ಕೆಳಗಡೆ. ಜಾಸ್ತಿ ಹಾರಾಡಬೇಡ. ನಿನ್ನ ಸ್ಥಿತಿ ಇಲ್ಲಿ ಬಂದಿರ್ತೀಯ ಜಾಸ್ತಿ ಹಾರಾಡಿದರೆ. ಸೊ ಜಾಸ್ತಿ ಹಾರಾಡೋಕ್ಕೆ ಹೋಗ್ಬಿಡಿ. ಇರೋಷ್ಟು ಜನ ಚೆನ್ನಾಗಿರಿ. ಎಲ್ಲರ ಜೊತೆ ನಗ್ನಗ್ತಾ ಇರಿ. ಯಾರು ಎದುರುಗಡೆ ಸಿಕ್ಕರೆ ಗುಡ್ ಮಾರ್ನಿಂಗ್ ಹೇಳಿ. ಬೆಳಗ್ಗೆ ಎದ್ದು ವಾಟ್ಸಪ್ಪಲ್ಲಿ ಗುಡ್ ಮಾರ್ನಿಂಗ್ ಕಳಿಸ್ತಿಲ್ಲಪ್ಪ, ನಿನಗೇನು ಕೆಲಸ ಇಲ್ವೇನಾ ಅಂತ ನನಗೆ ಎಷ್ಟೋ ಜನ ಹೇಳ್ತಾರೆ. ನನಗೆ ಬೆಳಿಗ್ಗೆ 15 ನಿಮಿಷ ಬೇಕು ನನಗೆ, ನನ್ನ ಸ್ನೇಹಿತರಿಗೆ, ನನ್ನ ಕುಟುಂಬಸ್ಥರಿಗೆ, ನನಗೆ ಪರಿಚಯ ಇದ್ದವರಿಗೆ ನಾನು ಬದುಕಿದ್ದೀನಪ್ಪ ಅಂತ ಹೇಳೋಕ್ಕೆ ಅದನ್ನು ನಾನು ಕಳಿಸ್ತಾ ಇರೋದು. ಎಲ್ಲ ಒಂದು ಕಡೆ ರಿಮೆಂಬರ್ ಇರಲಿ, ಇದ್ದಾನೆ ಒಬ್ಬ ನನಗೆ ಪರಿಚಯ ಇದ್ದವರು ಇದ್ದಾರೆ, ಇರಲಿ ಕಮ್ಯುನಿಕೇಷನ್. ಅದರಿಂದ ಗಜೆಟಿಂದ ಅಥವಾ ಇದರಿಂದ ಯೂಸ್ ಕಲ್ತ್ಕೊಳ್ಳಿ ಒಳ್ಳೆ ರೀತಿಯಲ್ಲಿ ಪ್ಲ್ಯಾಟ್ಫಾರ್ಮನ್ನು, ಚೆನ್ನಾಗಿರೋದನ್ನು. ಓಕೆ, ಸೊ ಆದಷ್ಟು ನೀವು ಆರೋಗ್ಯದ ಕಡೆ ಜಾಸ್ತಿ ಗಮನ ಹರಿಸಿ. ಮಜಾ ಮಾಡಿ, ಯಾವಾಗ ಎಂಜಾಯ್ ಮಾಡಬೇಕು ಆವಾಗ ಮಾಡಿ, ಬೇಡ ಅಂತ ಹೇಳಲ್ಲ. ನಿಮ್ಮ ಎಂಜಾಯ್ಮೆಂಟ್ ನೀವು ಯಾವುದರಲ್ಲಿ ಎಂಜಾಯ್ಮೆಂಟ್ ಮಾಡ್ತಿರೋ ಮಾಡಿ. ಬಟ್ ಆರೋಗ್ಯದಲ್ಲಿ ಮಾತ್ರ ಕೊರೋನಾ ವಿಷಯದಲ್ಲಿ, ಸಾಮಾಜಿಕ ಕಳಕಳಿಯ ವಿಷಯದಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಆಗಿ. ನಿಮ್ಮ ಮನೆ ಸುತ್ತ ನೀವು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಮನೆಯಲ್ಲಿ ಮಾಸ್ಕ್ ಹಾಕ್ಕೋಬೇಡಿ, ಅವಶ್ಯಕತೆ ಇಲ್ಲ ನನಗನ್ಸುತ್ತೆ. ಐ ಆಮ್ ನಾಟ್ ಎ ಪರ್ಸನ್ ಟು ಡಿಬೇಟ್ ಆನ್ ದ್ಯಾಟ್. ಬಟ್ ಹೊಸಬ್ರ ಜೊತೆ ಮಾತಾಡುವಾಗ ಅಂತರ ಇಟ್ಕೊಂಡು ಮಾತಾಡಿ.
ಮಾಸ್ಕ್ ಹಾಕ್ಕೊಂಡು ಅಂತರ ಇಟ್ಕೊಂಡು ಮಾತಾಡಿ. ಯಾರನ್ನ ಭೇಟಿಯಾಗಿ. ಬಿಸ್ನೆಸ್ ನಿಲ್ಲೋದು ಬೇಡ. ಬಿಸ್ನೆಸ್ ಇದ್ದರೆ ದೇಶ ನಿಲ್ಲತ್ತೆ. ನಾವು ಮತ್ತೆ 20 ವರ್ಷ ಹಿಂದೆ ಹೋಗ್ತೀವಿ. ಬಿಸ್ನೆಸ್ ಮಾಡೋಣ, ಎಲ್ಲನೂ ಮಾಡೋಣ. ಅದಕ್ಕೆ ಒಂದು ನಮ್ಮ ಹೋಗುವ ರೀತಿಯನ್ನು ಚೇಂಜ್ ಮಾಡ್ಕೊಳ್ಳೋಣ. ಧಾವಂತ ಯಾಕೆ? ಅರ್ಜೆಂಟ್ ಯಾಕೆ? ನಥಿಂಗ್ ಈಸ್ ಅರ್ಜೆಂಟ್ ಇನ್ ಲೈಫ್. ನಥಿಂಗ್. ಯಾವುದು ಅರ್ಜೆಂಟ್ ಅಂತೇಳಿ ಎಲ್ಲೂ ಇಲ್ಲ. ಮಾಡ್ಕೋಬೇಡಿ, ಅರ್ಜೆಂಟ್ ಮಾಡ್ಕೋಬೇಡಿ. ಸೊ ಈ ನನ್ನ ಜರ್ನಿಯಲ್ಲಿ ಹಾಸ್ಪಿಟಲಲ್ಲಿ ಪಾಪ ಡಾಕ್ಟ್ರು ನರ್ಸ್ಗಳನ್ನ ನೋಡಿದರೆ ಬೇಜಾರಾಗತ್ತೆ. ಅವರು 2 ಕಣ್ಣು ಮಾತ್ರ ನಾನು ನೋಡ್ಬೋದು. ಅವ್ರ ವಾಯ್ಸ್ ಕೇಳೋದು ಭಾರಿ ಕಷ್ಟ. ಇಲ್ಲಿ ಥರ ಹೌಸ್ ಕೀಪರ್ಸ್ಗಳು ತುಂಬ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ನಾವು ಇನ್ನಷ್ಟು ಕಷ್ಟ ಕೊಡೋದು ಬೇಡ. ಸೊ ಬಿ ಸೇಫ್. ಹೆಲ್ತ್ ಚೆನ್ನಾಗಿಟ್ಕೊಳ್ಳಿ. ಮನೆಯಲ್ಲಿ ಆದಷ್ಟು ನೀವು ನಿಯಂತ್ರಣದಲ್ಲಿರಿ. ಇನ್ನೊಂದು 15 ದಿವಸ, 1 ತಿಂಗಳು ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ಈ ಕೊರೋನಾ ಇಲ್ಲಿ ನಿಲ್ಲಲ್ಲ. 2022, 23 ಎಲ್ಲರಿಗೂ ಬಂದು ಹೋಗಲೇಬೇಕದು. ಎಲ್ಲರಿಗೂ ಬಂದು ಹೋಗುತ್ತೆ. ಸೊ ಶಾಂತವಾಗಿರಿ. ಮೇಯ್ನ್ ಡೋಂಟ್ ಲೂಸ್. ಕಿಯಾಸ್ಕ್ ಆಗಬೇಡಿ. ಕೈಕಾಲು ಬಿಡಬೇಡಿ. ನೀವು ಹೆದರಿದ ಕೂಡಲೇ ನಿಮ್ಗೆ ಮತ್ತು ಜಾಸ್ತಿ ಆಗಿಬಿಡುತ್ತೆ. ಉಸಿರಾಡೋ ಸಮಸ್ಯೆ ಜಾಸ್ತಿ ಆಗಿಬಿಡುತ್ತೆ. ಕೌಂಚ್ ಮಲ್ಕೊಳ್ಳಿ. ಉಸಿರಾಟ ಸಮಸ್ಯೆ ಇದ್ದರೆ ಕೌಂಚ್ ಮಲಗಿ, ಹೊಟ್ಟೆ ಅಡಿ ಒಂದು ದಿಂಬು ಇಟ್ಕೊಂಡು ಮಲ್ಕೊಳ್ಳಿ. ನಿಮ್ಮ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಆಗುತ್ತೆ. ನಿಮಗೆ ಬೇರೆ ಏನು ಕಾಂಪ್ಲಿಕೇಶನ್ ಇಲ್ಲದೆ ಇದ್ದರೆ, ಬೇರೆ ಏನಾದ್ರು ಕಾಂಪ್ಲಿಕೇಶನ್ ಇದ್ದರೆ ದಯವಿಟ್ಟು ಡಾಕ್ಟ್ರನ್ನ ಕನ್ಸಲ್ಟ್ ಆಗಿ. ಬಟ್ ಹೆಲ್ದಿಯಾಗಿದ್ದವರು ಬರೀ ಉಸಿರಾಟ ಸಮಸ್ಯೆ ಇದ್ದರೆ, ಅವರಿಗೆ ಡಯಾಬಿಟಿಸ್ ಇಲ್ಲ, ಬೇರೆ ಏನಿಲ್ಲ, BP ಇಲ್ಲ, ಆರೋಗ್ಯವಾಗಿದ್ದೀರಾ, ನೀವು ಮೊದಲಿಂದ ಯಾವ ಟ್ರೀಟ್ಮೆಂಟ್ ತೊಗೋತಿಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಉಸಿರಾಟ ಸಮಸ್ಯೆ ಬಂದರೆ ದಯವಿಟ್ಟು ಕೌಂಚ್ ಮಲಗಿ. ಸೊ ಆಗ ನಿಮ್ಮ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಆಗುತ್ತೆ. ಇದೊಂದೆರಡು ಟಿಪ್ಸ್ ನಾನು ಹೇಳ್ಬೋದು. ಯಾಕಂದರೆ ನಾನು ಅದರದ್ದು ಎಕ್ಸ್ಪರ್ಟ್ ಅಲ್ಲ. ನನಗಾದ ಅನುಭವ ನಾನು ಹೇಳ್ಕೋಬೋದು. ನಾನು ಧೈರ್ಯವಾಗಿದ್ದೆ, ಏನಾಗಲ್ಲ ನನಗೆ. ಯಾಕೆಂದರೆ ಉಸಿರಾಟ ಸಮಸ್ಯೆ ಬಂದರೆ ನನಗೇನು ಗೊತ್ತಾಗಲಿಲ್ಲ. ಉಸಿರಾಟ ಸಮಸ್ಯೆ ಗೊತ್ತಾಗಲಿಲ್ಲ. ಅದ್ರ ಆಕ್ಸೋಮೀಟರಲ್ಲಿ 89 ತೋರಿಸ್ತು. ಏನೂ ಆಗಿಲ್ಲ, ನನಗೇನು ಅನಿಸಿಲ್ಲ. ಸೊ ಆವಾಗ ನೀವು ಪ್ಯಾನಿಕ್ ಆದರೆ ಆಗ ಒಂದು ನಿಮಗೆ ಅಯ್ಯೋ 89 ಆಯಿತು, ಉಸಿರೇರು ಎಳಿತ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಇನ್ನೇನೋ ಕಾಂಪ್ಲಿಕೇಶನ್ ಆಗುತ್ತೆ. ಆಗ ನಿಮ್ಗೆ ಬೇಕಾಗ ಅಯ್ಯೋ ಬೆಡ್ ಸಿಗಲಿಲ್ಲ, ಮತ್ತಿಷ್ಟು ಕಾಂಪ್ಲಿಕೇಶನ್ ಆಗುತ್ತೆ. ಅಯ್ಯೋ ನಂಗೆ ಬೆಡ್ ಸಿಗೋದಿಲ್ಲ, ನಾನು ಬದುಕ್ತೀನೋ ಇಲ್ವ ಅಂತ ಮತ್ತೆ ಮನಸ್ಸು, ನಿಮ್ಮ ಮನಸ್ಸಿನಲ್ಲಿ ಏನಿದೆ, ಮನಸ್ಸು ಹೆಂಗಿರುತ್ತೆ ಅದು ಇಂಪಾರ್ಟೆಂಟ್. ಮನಸ್ಸಿನ ಮೇಲೆ ಹೇಗೆ ಹಿಡಿತ ಮಾಡ್ಕೋತೀರಾ, ದಟ್ ಈಸ್ ಇಂಪಾರ್ಟೆಂಟ್. ಐ ಹೋಪ್ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ದಯವಿಟ್ಟು ಹಾಸ್ಪಿಟಲ್ ಸಹವಾಸ ಮಾತ್ರ ಬರೋದು ಯಾರಿಗೂ ಬೇಡ. ಬಂದ್ರೂ ದಯವಿಟ್ಟು ಹೆದರಬೇಡಿ. ಯು ಕ್ಯಾನ್ ಮ್ಯಾನೇಜ್ ಇಟ್. ನಿಮ್ಮ ಆತ್ಮಸ್ಥೈರ್ಯದಿಂದ ನೀವು ಗೆದ್ದೀರ. ಐ ಕಮ್ ಬ್ಯಾಕ್, ನಾಟ್ ಎ ಇಶ್ಯೂಸ್. ಭಾಳ ಖುಷಿಯಾಗಿದ್ದೀನಿ. ಚೆನ್ನಾಗಿ ಊಟ ಸೇರುತ್ತೆ ಈಗ. ಮೊದಲು ಎಂತ ಮಾಡಿದ್ರು ಉಪ್ಪು, ಬಾಯಿ ಹಾಕಿದ್ರು ಉಪ್ಪು, ಏನು ತಿನ್ನೋಕ್ಕಾಗ್ತಿಲ್ಲ ಆಗ್ತಿತ್ತು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಬರುತ್ತೆ. ನನಗೆ ಸುಮಾರು ದಿನದ ನಂತರ ಟೇಸ್ಟ್ ಹೋಯಿತು, ಸ್ಮೆಲ್ ಇತ್ತು, ಟೇಸ್ಟ್ ಹೋಯಿತು. ಬರೀ ಜ್ವರ, ಇನ್ಫೆಕ್ಷನ್ ಆದಮೇಲೆ ಗೊತ್ತಾಗಿತ್ತು ನನಗೆ ಕೋವಿಡ್ ಇದೆ ಅಂತೇಳಿ. ಸೊ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಇದು ಹೀಗೆ ಬರುತ್ತೆ, ಹೀಗೆ ಇರುತ್ತೆ, ನನಗೆ ಬಂದಿದ್ದು ನಿನಗೆ ಬರೋದು. ನೋ. ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ನೀವು ಜಾಗ್ರತೆ ನೀವು ತೊಗೊಳ್ಬೇಕು. ನಿಮ್ಮ ದೇಹದಲ್ಲಿ ಏನಾಗುತ್ತೆ ನಿಮ್ಗೆ ಗೊತ್ತಿರುತ್ತೆ, ಬೇರೆಯವರಿಗೆ ಗೊತ್ತಾಗಲ್ಲ. ಹಾಗಂತ ಪ್ಯಾನಿಕ್ ಆಗಬೇಡಿ. ಅಯ್ಯೋ ನಂಗೆ ಕೋವಿಡ್ ಬಂದು ಹೋಯಿತು, ನನ್ನ ಲೈಫೇ ಹೋಯಿತು. ನೋ, ನಥಿಂಗ್ ಈಸ್ ನಥಿಂಗ್. ಇದಕ್ಕಿಂತ ದೊಡ್ಡ ದೊಡ್ಡ ಕಾಯಿಲೆಗಳೆಲ್ಲ ಇದ್ದಾವೆ. ಇದೆಲ್ಲ ನಥಿಂಗ್, ಪುಟ್ಗೋಸಿ ಇದು, ಎಂಥದ್ದು ಅಲ್ಲ. ಶೀತ ಜ್ವರ ಥರ ಲೆಕ್ಕ. ನಿಮಗೆ ಶ್ವಾಸಕೋಶಕ್ಕೆ ಏನಾದ್ರು ಎಫೆಕ್ಟ್ ಆಗಿದೆ, ಶೀತ ಜ್ವರನೂ ಅಲ್ಲ ಅದು. ಜಸ್ಟ್ ಯು ಹ್ಯಾವ್ ಟು ವಿಶ್ರಾಂತಿ ತೊಗೊಳ್ಬೇಕು ಅಷ್ಟೇ, ಮತ್ತೇನಿಲ್ಲ. ಮನೆಯಲ್ಲಿ ಆರಾಮಾಗಿ ವಿಶ್ರಾಂತಿ ತೊಗೊಳ್ಳಿ, ಮತ್ತೇನು ಬೇಕಾಗಿಲ್ಲ. ಜ್ವರ ನೀರು ಚೆನ್ನಾಗಿ ಕುಡಿದು ಒಳ್ಳೆ ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ. ಏನು ಹೆದರುವಂಥದ್ದು ಏನಿಲ್ಲ ಇದರಲ್ಲಿ. ಯಾಕೆ ನನ್ನ ಹೆಂಡ್ತಿಗಾಗಿದೆ, ನನ್ನ ಅಮ್ಮಂಗೆ ಆಗಿದೆ, ಅವ್ರು ಆರಾಮಾಗಿದ್ದಾರೆ, ಹೋಮ್ ಐಸೋಲೇಷನಲ್ಲಿದ್ದಾರೆ. ಸೊ ಹಾಗಾದ ಗಾಬರಿ ದಟ್ ಈಸ್ ಅ ಮೇಜರ್ ಮೆಡಿಸಿನ್ ಫಾರ್ ಕೋವಿಡ್. ಗಾಬರಿ ಆಗದೇ ಇರುವಂಥದ್ದು. ಸೊ ಲೈಫಲ್ಲಿ ಪಾಸಿಟಿವ್ ಇಟ್ಕೊಳ್ಳಿ, ಕೊರೋನಾ ನೆಗೆಟಿವ್ ಮಾಡ್ಕೊಳ್ಳಿ.
ಅಷ್ಟೇ ನಾನು ಹೇಳೋದು. ನನಗೆ ಈ ಜರ್ನಿಗೆ ಹೆಲ್ಪ್ ಮಾಡಿದಂಥ ಅನೇಕರು ಇದ್ದಾರೆ. ನಮ್ಮ ಮನೆ ಡಾಕ್ಟರ್ ಸೌರಭ್ ಶೆಟ್ಟಿ, ಅವನಿಗೆ ಯಾವಾಗ ಎಷ್ಟೊತ್ತಿಗೆದ್ದರೂ ನಾನು ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ. ಎಷ್ಟೇ ಹೊತ್ತಿಗೆ ಫೋನ್ ಮಾಡಿದ್ರು ಪುಣ್ಯಾತ್ಮ ನಮ್ಗೆ ಗೈಡ್ ಮಾಡ್ತಾನೆ. ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮಲ್ಲಿ ಲೈಫಲ್ಲಿ ಯಾವಾಗಲೂ ನಿಮ್ಗೆ ಒಳ್ಳೆ ಡಾಕ್ಟ್ರು ಸ್ನೇಹಿತರಾಗಿರಬೇಕು ಲೈಫಲ್ಲಿ. ಎರಡನೇದು ಒಳ್ಳೆ ಲಾಯರ್ ಬೇಕಾಗತ್ತೆ ಈಗಿನ ಕಾಲದಲ್ಲಿ. ಇದು ನನ್ನ ಸ್ವಂತ ಅನುಭವ. ವಿತ್ ಗುಡ್ ಡಾಕ್ಟರ್ಸ್ ರೆಫರೆನ್ಸ್ ತಗೊಂಡು ನೀವು ಹೋದರೆ ಮತ್ತೂ ಒಳ್ಳೆಯದು. ಸೊ ಎಲ್ಲದಕ್ಕೂ ಒಂದು ನಮಗೆ ಆತ್ಮೀಯರೆನಿಸುವಂಥ ಡಾಕ್ಟ್ರು ಇದ್ದರೆ ಒಳ್ಳೆಯದು. ದ್ಯಾಟ್ ಈಸ್ ಫ್ಯಾಮಿಲಿ ಡಾಕ್ಟ್ರು ಅಂತ ನಾವು ಕರಿತೀವಿ ಹಿಂದಿನ ಕಾಲದಲ್ಲಿ. ಅಂಥ ಒಂದು ಮಹಾನುಭಾವ ನಮ್ಗೆ ಸಿಕ್ಕಿದ್ದಾರೆ. ನಮ್ಮೆಲ್ಲ ಯಾವ ಕೇಳಿದರೂ ಅವನ ಹತ್ರ ಅದಕ್ಕೆ ಸೊಲ್ಯೂಷನ್ ಇರುತ್ತೆ. ಡಾಕ್ಟರ್ ಸೌರಭ್ ಹತ್ರ ಹೆಂಗಾಯ್. ಥ್ಯಾಂಕ್ಸ್ ಸೌರವ್ ಆ್ಯಂಡ್ ಪಮ್ಮಿ, ಥ್ಯಾಂಕ್ ಯು ವೆರಿ ಮಚ್. ಇದೇ ಥರ ನೀವು ಜನಗಳಿಗೆ ಹೆಲ್ಪ್ ಮಾಡ್ತಾಯಿರಿ. ಅವರೆಲ್ಲ ಶುಭ ಆರೈಕೆಗಳು ನಿಮ್ಮ ಮೇಲೆ ಇರುತ್ತೆ. ಯು ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ಹಾಗೆ ನಮ್ಮ ಬ್ಯಾಡ್ಮಿಂಟನ್ ಆಟಗಾರ ಮೋಹನ್, ಎಮರ್ಜೆನ್ಸಿ ಡಾಕ್ಟರ್. ಸೊ ಫಸ್ಟು ಎಮರ್ಜೆನ್ಸಿ ಡಾಕ್ಟರ್ ಮೋಹನ್ ಅವ್ರು ಭೇಟಿ ಆಗ್ತೀವಿ, ಮಾತಾಡ್ತೀವಿ. ಏನಪ್ಪ ಹಿಂಗಾಯಿತು, ಏನು ಮಾಡ್ಬೋದು, ಸಲಹೆ ಏನಿದೆ. ದಟ್ಸ್ ಗುಡ್. ವೆರಿ ನೈಸ್ ಜೆಂಟ್ಲ್ಮ್ಯಾನ್, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಮೆಟ್ ಮೋಹನ್. ಥ್ಯಾಂಕ್ ಯು ಮೋಹನ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಈ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಐ ನೋ ಯು ಆರ್ ಎ ವೆರಿ ಕೈಂಡ್ಫುಲ್ ಗಾಯ್, ಹೆಲ್ಪ್ಫುಲ್ ಗಾಯ್. ಐ ನೋ ದ್ಯಾಟ್. ಹೇಳಬೇಕನ್ನಿಸ್ತು, ಥ್ಯಾಂಕ್ಸ್ ಹೇಳಬೇಕನ್ನಿಸ್ತು, ಹೇಳಿದೆ. ಹಾಗೆ ನಾನು ಹಾಸ್ಪಿಟಲಿದ್ದಾಗ ಅಂತ ಕರೆ ಮಾಡಿದಂಥ ಅಸಂಖ್ಯಾತ ನನ್ನ ಸ್ನೇಹಿತರು, MCOM ಕ್ಲಾಸ್ಮೇಟ್ಸ್ಗಳು ಪ್ರತಿಯೊಬ್ಬರದ್ದು ಹೊರಗಡೆಯಿಂದ ಫೋನ್ ಮಾಡಿದ್ದೀರಾ, ನನ್ನ ಆರೋಗ್ಯ ವಿಚಾರಿಸ್ಕೊಂಡಿದ್ದೀರಾ. ಹಾಗೆ ನನ್ನ ಕುಟುಂಬಸ್ಥರು ಬಿಡಿ, ಹೇಳೋದು ಬೇಡ, ಹೇಳಿ ಮತ್ತು ಬೇಜಾರು ಮಾಡೋದು ಬೇಕೆ. ಪಾಪ ಅವರಿಗೂ ಆತಂಕಗಳಾಗಿ ಫೋನ್ ಮಾಡಿದ್ದೀರಾ. ಒಬ್ಬೊಬ್ಬರನ್ನೇ ಇಂಡಿವಿಜುವಲ್ ಆಗಿ ಹೇಳೋದು ಕಷ್ಟ, ತುಂಬ ದೊಡ್ಡದಿದೆ ಪಟ್ಟಿ. ನಾನು ಏನು ಸಾಧಿಸಿದೆ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ನಾನು ಏನು ಕಡಿದು ಕಟ್ಟೆ ಆಗಿದೆ ಅಂತ ಹೇಳಿದ್ದೆ ನಾನು. ಬಟ್ ಈಗ ಅನಿಸುತ್ತೆ, ಗುಡ್. ದುಡ್ಡು ಸಂಪಾದನೆ ಮಾಡೋದು ಒಂದೇ ಮುಖ್ಯ ಅಲ್ಲ ಜೀವನದಲ್ಲಿ, ಜನ ಸಂಪಾದನೆ ಮಾಡಿ. ನನಗೆ ಆ ಹೆಮ್ಮೆ ಇದೆ, ನಾನು ಮಾಡಿದ್ದೀನಿ. ನನಗೆ ಇಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ನನ್ನ ಕಷ್ಟ ಕಾಲದಲ್ಲಿ ಬರೋರಿದ್ದಾರೆ. ಬರೀ ಸಂತೋಷದಲ್ಲಿ ಮಾತ್ರ ಪಾಲ್ಗೊಳ್ತಾ ಇಲ್ಲ, ಅವರು ಕಷ್ಟ ಕಾಲದಲ್ಲೂ ಇದ್ದಾರೆ. ಎಸ್, ಐ ಆಮ್ ರಿಯಲಿ ಹ್ಯಾಪಿ. ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು. ಪಪ್ಪ ಅಮ್ಮ, ಐ ಥಿಂಕ್ ನಾನು ನನ್ನ ತಂದೆ ಹೆಸರನ್ನು ಉಳಿಸಿದ್ದೀನಿ. ನನ್ನ ತಂದೆ ಈಸ್ ಎ ಗ್ರೇಟ್ ಸ್ಪೋರ್ಟ್ಸ್ ಪರ್ಸನ್. ನನಗೆ ಅವ್ರು ಯಾವಾಗಲೂ ಆದರ್ಶವಾದಿ. ನಾನು ತಂದೆಯ ಮಗ. ಅವರ ಹೆಸರನ್ನು ಉಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮಷ್ಟು ಫಾಲೋವರ್ಸ್ ಇಲ್ಲದೆ ಇರುವ, ಮೋಸ್ಟ್ಲಿ ನಿಮಗೆ ಈಗಿನ ಕಾಲ ಸ್ಮಾರ್ಟ್ ಫೋನ್ ಇದ್ದಿದ್ರೆ ನನಗಿಂತ 1000 ಪಟ್ಟು ಜನ ನಿಮ್ಮ ಫ್ರೆಂಡ್ಸ್ ಇರ್ತಿದ್ರೇನೋ ಪಾಪ. ಬಟ್ ಈಗ ನಮ್ಮ ಈ ಕಾಲದಲ್ಲಿ ನನಗೂ ಅಷ್ಟೇ ಫ್ರೆಂಡ್ಸ್ಗಳಿದ್ದಾರೆ, ಫುಲ್ ಆಫ್ ಫ್ರೆಂಡ್ಸ್. ಐ ಆಮ್ ವೆರಿ ಹ್ಯಾಪಿ. ನಾನು ಇನ್ನು ಹಾಯ್ ಕ್ರಿಕೆಟ್ ಟೀಮು, ನನ್ನ ಹಳೆ ಕ್ಲಬ್ಬು, ಅವ್ರು ಯಾರಿಗೂ ನಾನೇನು ಹೇಳಿಲ್ಲ. ಹೇಳಿದರೆ ಮೋಸ್ಟ್ಲಿ ಪಾಪ ಅವರೆಲ್ಲರೂ ಫೋನ್ ಮಾಡಿ ನನ್ನ ವಿಚಾರಿಸ್ಕೊಳ್ಳೋರು. ಅಷ್ಟು ದೊಡ್ಡ ಟೀಮ್ ಮಾಡಿದ್ದೆ ನಾನು, ಅಷ್ಟು ದೊಡ್ಡ ಸಂಘ ಮಾಡಿದ್ದೆ, ಸಂಘಜೀವಿಯಾಗಿದ್ದೆ. ಸೊ ಆಲ್ವೇಸ್ ಬೆಟರ್. ಸೊ ಏನು ಮಾಡಿದ್ದೀನಿ ಅಂತ ನನಗೆ ಇವತ್ತು ಆನ್ಸರ್ ಸಿಕ್ತು. ನೀನು ಏನು ಬೆಂಗಳೂರಿಗೆ ಬಂದು ಕಟ್ಟೆ ಹಾಕಿದ ನನಗೆ ಇವತ್ತು ಆನ್ಸರ್ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ. ಅಟ್ಲೀಸ್ಟ್ ಇಷ್ಟು ಜನರ ಸಂಪಾದನೆ ಆಗಿದೆ ನನಗೆ. ಇಷ್ಟು ಲವ್ಲಿ ಪೀಪಲ್ಸ್, ದೇ ಆರ್ ವೆರಿ ಲವ್ಲಿ ಪೀಪಲ್ಸ್. ಪ್ರೀತಿ ಹರಡಿಸ್ಬೇಕು, ಪ್ರೀತಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಯಾರಾದರೂ ಹೆಸರು ಬಿಟ್ಟಿದ್ದಲ್ಲಿ, ಯಾರನ್ನಾರು ಮರೆತಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ಸಿಗೋಣ, ಆಡೋಣ, ಎಂಜಾಯ್ ಮಾಡಿ ಲೈಫನ್ನು. ಜಗಳ ಮನಸ್ತಾಪದಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಾನು ಹೇಳೋದು ಇಷ್ಟೇ.
ಸೊ ಒಂದು ಒಳ್ಳೆಯ ಸಮಾಜ ಕಟ್ಟೋಣ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಇದನ್ನು ಹೇಳೋಣ, ಮೆಸೇಜ್ ಕೊಡೋಣ. ಓಕೆ, ದಯವಿಟ್ಟು ಎಲ್ಲರಿಗೂ ನನ್ನ ಧನ್ಯವಾದಗಳು, ತುಂಬ ಹೃದಯ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ಏನಾರು ಇದ್ದರೆ ಒಳ್ಳೆಯದಿದ್ದರೆ ಕಲಿತು ಮನಸ್ಸಿಗೆ ಹಾಕ್ಕೊಳ್ಳಿ, ಏನಾರು ಬೇಡದಿದ್ದರೆ ದಯವಿಟ್ಟು ಬಿಟ್ಟುಬಿಡಿ ಅಂತ ಹೇಳ್ತಾ ನನ್ನ ಈ ಚಿಕ್ಕ ಅನುಭವದ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.